ಭರತ ಹುಣ್ಣಿಮೆಯ ಪ್ರಯುಕ್ತ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರೆ. ಭಕ್ತಾದಿಗಳು ಹಾಗೂ ರಾಜಕಾರಣಿಗಳು ಶಾಸಕರಾದ ಸಮೃದ್ಧಿ ಮಂಜುನಾಥ್, ಶ್ರೀ ಶಾಂಬಯ್ಯ ಮತ್ತು ಕಲ್ಪಲ್ಲಿ ಪ್ರಕಾಶ್, ಎಕ್ಸ್ ಕೌನ್ಸಿಲರ್ ಮಂಜುನಾಥ್ ಗಣ್ಯರು ಹಾಜರಿದ್ದು ಈ ದೇವಿಯ ಪೂಜೆ ಸಲ್ಲಿಸಿ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಈ ದೇವರ ಜಾತ್ರೆಯಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆದಿರುತ್ತಾರೆ. ಜನರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಟೌನ್ನಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಒಂದು ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ವಿಜೃಂಭಣೆಯಾಗಿ ಆ ತಾಯಿಯ ಒಂದು ಜಾತ್ರೆಯನ್ನ ಎಲ್ಲ ಮುಖಂಡರು, ಈಗ ಮಾನ್ಯ ಇಷ್ಟೊತ್ತು ಮಾನ್ಯ ಕಲ್ಪಲ್ ಪ್ರಕಾಶ್ ಅವರು ಮಾತಾಡಿದ್ರು, ಮಾನ್ಯ ಶಾಂಬೈರವರು ಇಲ್ಲಿ ಇದ್ದಾರೆ. ಇದಕ್ಕೆಲ್ಲ ಹೆಚ್ಚಿನ ಸಹಕಾರ ಬೇಕು. ಇವಾಗ ಶಾಪಲ್ ನಾರಾಯಣಪ್ಪನ ಬಗ್ಗೆ ಹೇಳಿದ್ರು, ಯಾರು ನಮ್ಮ ಪ್ರಕಾಶ್ ಅವರು ಹೇಳಿದ್ರು. ಅವ್ರ ಮಗ ಈಗ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ, ಅವ್ರ ಹೆಂಡತಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ, ಸತ್ಯ ಇದು. ಆದ್ರೆ ಸಹಕಾರ ಕೊಡೋದು ಭಾರಿ ಮುಖ್ಯ. ಸಹಕಾರ ಕೊಡುವಂಥದ್ದಲ್ಲಿ ಈಗ ಮೇಯ್ನು ಮಾನ್ಯ ಶಾಂಬಯ್ಯನವರು ಈ ಸಲ 2,000 ಕಳಶಗಳಿಗೆ ಸೀರೆಗಳು ಮತ್ತು ಕಳಶಗಳು ಎಲ್ಲ ಸಹಕಾರವನ್ನು ಅನೇಕ ಕೊಡ್ತಾ ಇದ್ದಾರೆ. ಆ ತಾಯಿ ಇನ್ನು ಅಂತ ಭಕ್ತಾದಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಈ ದೈವ ಕಾರ್ಯಕ್ಕೆ ಹೆಚ್ಚಿನ ಸಹಕಾರ ನೀಡಿ ಪ್ರತಿ ವರ್ಷ ಇನ್ನು ವಿಜೃಂಭಣೆ ನಡೀಲಿ ಅಂತ ಅಂದ್ಬಿಟ್ಟು ಆ ತಾಯಿಯಲ್ಲಿ ಬೇಡುತ್ತಾ, ಏನು ಭಕ್ತಾದಿಗಳು ಇವಾಗ ಕಳಶಗಳು ತಂದಿದ್ದಾರೆ, ಸಾಂಗೋಪಾಂಗವಾಗಿ ದೇವರ ಮೆರಗುವೆಯನ್ನು ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನು ಮಾಡ್ಬೇಕಪ್ಪ ಅಂತಕ್ಕಂಥ ಉತ್ಸಾಹ ಪ್ರತಿಯೊಬ್ಬರ ದಾನಗಳಲ್ಲಿ ಬರ್ಲಿ ಅಂತ ಹೇಳ್ಬಿಟ್ಟು ಆ ತಾಯಿ ಅವರಿಗೆ ಆಶೀರ್ವಾದ ಕೊಳ್ಳಿ ಅಂತ ಆ ತಾಯಿಯಲ್ಲೇ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾಯಿ ರೇಣುಕಾ ಯಲ್ಲಮ್ಮನ 19ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಎಲ್ಲ ನನ್ನ ಹಿತೈಷಿಗಳು, ನನ್ನ ಬಂಧುಗಳು ಹಾಗೂ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಕರೆದು ಇವತ್ತು ಪೂಜೆಗೆ ಆಹ್ವಾನಿಸಿದ್ರು. ಅದೇ ರೀತಿ ನಾನು ಮತ್ತು ನಮ್ಮ ನಾಯಕರೆಲ್ಲ ಒಟ್ಟುಗೂಡಿ ಆ ತಾಯಿ ಯಲ್ಲಮ್ಮನ ದರ್ಶನ ಪಡ್ಕೊಂಡು ಯಥಾ ಪ್ರಕಾರ ಪ್ರತಿ ವರ್ಷ ಬರ್ತಾ ಇದ್ದೀವಿ. ಇದೇ ವರ್ಷ ಕೂಡ ಬಂದು ತಾಯಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಮ್ಮ ರೇಣುಕಾ ಯಲ್ಲಮ್ಮ ಅಂತಂದರೆ ಬಹುಶಃ ಎಲ್ಲ ಅತ್ತಂಗಿರಲ್ಲಿ ಕೂಡ ಏಮ್ಮ ಒಬ್ಬ ಅತ್ತಂಗಿ, ದೇವತೆಗಳಲ್ಲಿ ಕೂಡ ಏಮ್ಮ ಒಬ್ಬ ದೇವತೆ, ಒಬ್ಬ ಶಕ್ತಿ ದೇವತೆ. ಆ ಶಕ್ತಿ ದೇವತೆಯನ್ನು ಕೇಳ್ಕೊಂಡಿದ್ದೀನಿ. ನನ್ನ ರಾಜಕೀಯ ಭವಿಷ್ಯ ಹಾಗೂ ನನ್ನ ಕುಟುಂಬದ ಭವಿಷ್ಯ ತಾಯಿ ನಿನ್ನ ಕೈಲಿರಲಿ, ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಮುಂದೆ ಕೂಡ ಕೈ ಬಿಡಬೇಡ ಅಂತ ಕೇಳಿಬಿಟ್ಟು ಇಡೀ ನನ್ನ ಮುಳಬಾಗಿಲು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ತಾಯಿ ನಿನ್ನ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ಪ್ರತಿ ವರ್ಷ ಕೂಡ ನಾನು ಬಂದಾಗ ನನ್ನ ಅಯ್ಯಪ್ಪ ಮತ್ತು ನಮ್ಮದವರಿಂದ ನನ್ನ ಕಡೆಯಿಂದ ಅನುಸಂತರ್ಪಣೆ ಇದನ್ನು ಮಾಡಿಸಬೇಕು. ಈ ವರ್ಷ ಕೂಡ ಅದೇ ರೀತಿ ಕೂಡ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಬ್ಬ ಶಾಸಕನಾಗಲ್ಲದೆ ಒಬ್ಬ ಕುಟುಂಬಸ್ಥನಾಗಿ, ನಿಮ್ಮೆಲ್ಲರ ಮಗುವಾಗಿ, ನಿಮ್ಮೆಲ್ಲರ ಅಣ್ಣತಮ್ಮನಾಗಿ, ನಾವು ಶಾಸಕನಾಗಿ ಬಂದಿಲ್ಲ, ನಿಮ್ಮೆಲ್ಲರ ಒಂದು ಒಡನಾಡಿಯಾಗಿ ಬಂದಿದ್ದೀನಿ ಹೊರತು ಶಾಸಕನಾಗಿ ಬಂದಿಲ್ಲ. ಇವತ್ತೆಲ್ಲ ಪ್ರಕಾರವಾಗಿ ಪ್ರತಿ ವರ್ಷ ನೀವು ಎಷ್ಟು ವರ್ಷ ಮಾಡ್ತೀವಿ ಅಷ್ಟು ವರ್ಷ ಕೂಡ ಅನುಸಂತರ್ಪಣೆ ನಂದೇ ಇರ್ತದೆ ಅಂತ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ಕೂಡ ಹೇಳಿದ್ದೀನಿ. ಅದೇ ರೀತಿ ನಾನು ಮಾತಕ್ಕಂಗೆ ಅಯ್ಯಪ್ಪವ್ರಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡಿ ಏನೇ ಕಷ್ಟ ಸುಖ ಬಂದರೂ ಕೂಡ ನಾನು ಜೊತೆ ಇರ್ತೀನಿ. ಆ ತಾಯಿ ನನಗೆ ಶಕ್ತಿ ಕೊಟ್ಟಿದ್ದಾಳೆ. ಆ ಶಕ್ತಿ ತಾಯಿ ಕೊಟ್ಟಿದ್ದ ತನಕ ಈ ರೇಣುಕಾ ಯಲ್ಲಮ್ಮನ ಸೇವೆಗೆ ನಾವು ಪಾತ್ರರಾಗ್ತೀವಿ ಅಂತ ಹೇಳ್ತಾ ಇಡೀ ನನ್ನ ನಾಯಕರು ಮತ್ತು ನಾವೆಲ್ಲ ಸೇರಿ ಒಂದು ತಾಯಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಒಳ್ಳೆ ಕಾಲ ಬರುತ್ತೆ. ಆ ಕಾಲದೋಸ್ಕರ ನಾನು ಕೂಡ ತಾಳ್ಮೆಯಿಂದ ಎದುರು ನೋಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಬಂದಾಗ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ನಾನು ತಾಯಿಗೆ ಕೇಳ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದು ಬರುತ್ತೆ ಅಂತ ಒಂದು ಕಾತರದಿಂದ ನಾನು ಕೂಡ ಕಾಯ್ದೆ ಅಂತ ಹೇಳ್ತಾ ನನಗೆ ಬರಮಾಡಿಕೊಂಡು ಇಷ್ಟು ಅವಕಾಶ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ, ಎಲ್ಲ ನನ್ನ ಕುಟುಂಬದವರಿಗೂ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತಾ 19ನೇ ವಾರ್ಷಿಕೋತ್ಸವದ ಎಲ್ಲ ಶುಭಾಶಯ ತಿಳಿಸ್ತಾ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ. ಶಕ್ತಿ ಜಗತ್ಮಾತೆ ಜಗಜ್ಜನನಿ ಆದಿಪರಾಶಕ್ತಿಯ ಒಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಮುಳಬಾಗಿಲಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ನಮ್ಮ ನಾರಾಯಣಪ್ಪನವರು ಹಾಗೂ ಅವರ ಧರ್ಮಪತ್ನಿ ಹಾಗೂ ಅವರ ಮಗನಾದ ಅಯ್ಯಪ್ಪ ಮತ್ತು ಎಲ್ಲ ಕುಟುಂಬಸ್ಥರು ಸೇರ್ಕೊಂಡು, ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಇವತ್ತು ಬಹಳ ವಿಜೃಂಭಣೆಯಿಂದ ಶ್ರೀ ರೇಣುಕಾ ಯಲ್ಲಮ್ಮ ಜಾತ್ರೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ಅನೇಕ ಊರುಗಳಿಂದ ಎಲ್ಲ ಭಕ್ತಾದಿಗಳು ಬಂದು, ವಿಶೇಷವಾಗಿ ಹೆಣ್ಣುಮಕ್ಕಳು ಇವತ್ತು ಕಲಶಗಳನ್ನ ತರುವ ಮುಖೇನ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಮೊದಲಿಗೆ ಆ ಹೆಣ್ಣು ಮಕ್ಕಳಿಗೆ ಆ ತಾಯಿ ರೇಣುಕಾ ಯಲ್ಲಮ್ಮನ ಆಶೀರ್ವಾದ ಸಿಗಲಿ. ಮತ್ತೆ ಈ ಮುಳಬಾಗಿಲಲ್ಲಿ ಏನು ಇವತ್ತು ಜಾತ್ರೆ ವಿಶೇಷತೆ ಏನಂದ್ರೆ ಸುಮಾರು 19 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಏನು 2-3 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಹೋದ ವರ್ಷನೂ ನಾವು ಬಂದಿದ್ವಿ, ಆವಾಗ ಏನು ಇಷ್ಟು ಕ್ರೌಡ್ ಇರಲಿಲ್ಲ. ಈ ಬಾರಿ ಬಹಳ ವಿಜೃಂಭಣೆಯಿಂದ
ಜನಗಳು ಸೇರಿ, ಭಕ್ತಾದಿಗಳೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ಆ ತಾಯಿ ರೇಣುಕಾ ಯಲ್ಲಮ್ಮ ಆರೋಗ್ಯ, ಭಾಗ್ಯ, ಐಶ್ವರ್ಯ ಕೊಟ್ಟು ಈ ಮುಳುಬಾಗಿಲಿನ ಜನತೆಗೆ ಒಳ್ಳೆ ನೆಮ್ಮದಿ, ಸುಖವನ್ನು ಕಳಿಸ್ಲಿ ಅಂತ ಆ ತಾಯಿ ರೇಣುಕಾ ಯಲ್ಲಮ್ಮನಲ್ಲಿ ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಏನು ಇವತ್ತು ನಾನು ಈಗ ಈ ತಾನೇ ನನಗೆ ಚಲನೆ ಮಾಡಿಕೊಟ್ಟಂತ ನಮ್ಮ ಸಹೋದರಿ ಏನು ನಗರಸಭೆ ಉಪಾಧ್ಯಕ್ಷರಾದಂತ ಸರಳಾ ನವೀನ್ ಕುಮಾರ್ ಅವರು ಇರ್ಬೋದು, ನಮ್ಮ ಸಹೋದರನಾದ ಅಮರ್ ಇರ್ಬೋದು, ಮಂಜುನಾಥ್ ಇರ್ಬೋದು, ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಆವಣಿ ಕೃಷ್ಣಣ್ಣ ಅವರು ಇರ್ಬೋದು, ಮಂಜುನಾಥ್ ಇರ್ಬೋದು, ಗಡ್ಡೂರು ಮಂಜುನಾಥ್ ಇರ್ಬೋದು, ಮತ್ತೆ ವಿಶ್ವನಾಥ್ ಗೌಡ್ರು ಚೇರ್ಮನ್ ಅವರಿದ್ದಾರೆ, ಮತ್ತೆ ನಮ್ಮ ಚಿನ್ನಪ್ಪಯ್ಯನವರು ಚೇರ್ಮನ್ ಅನ್ಗೊಂಡಳ್ಳಿ ಅವರಿದ್ದಾರೆ. ಎಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅನೇಕ ಮುಖಂಡರುಗಳಿದ್ದಾರೆ. ದಯವಿಟ್ಟು ಯಾರು ಅಪಾಸ ತಿಳ್ಕೋಬಾರ್ದು. ಇವತ್ತು ಏನು ನಮ್ಮ ಈ ಒಂದು ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರೆಯನ್ನ ಜಾತಿ ಭೇದ ಇಲ್ಲದೆ ಎಲ್ಲಾ ಜಾತಿ ಧರ್ಮದವರು ಬಂದು ಇವತ್ತು ನೆರವೇರಿಸ್ಕೊಟ್ಟಿದ್ದಾರೆ. ಮೊದಲಿಗೆ ಅವರಿಗೆ ಕೃತಜ್ಞತೆಗಳನ್ನ ತಿಳಿಸ್ತೇನೆ. ಮುಂದಿನ ದಿನ ಇನ್ನೂ ವಿಜೃಂಭಣೆಯಾಗಿ ನಡೀಲಿ. ಈಗ ಏನು 3,000, 4,000 ಬರ್ತಾ ಇದ್ದಾರೆ, 10,000, 15,000, 20,000 ಜನ ಬರ್ಲಿ. ಅವ್ರಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲ ನಮ್ಮ ಟ್ರಸ್ಟ್ ವತಿಯಿಂದ, ಎಲ್ಲ ನಮ್ಮ ಈ ಮುಳುಬಾಗಿಲಿನ ಸಹೋದರ ವತಿಯಿಂದ ನಮ್ದು ಸಹಕಾರದೊಂದಿಗೆ ನಡ್ಸ್ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಆ ತಾಯಿಯ ಆಶೀರ್ವಾದ ಪಡೆದು ಮುಂದಿನ ದಿನ ಇನ್ನೂ ವಿಜೃಂಭಣೆಯಾಗಿ ಮಾಡ್ಲಿ, ಆ ತಾಯಿ ಅವ್ರಿಗೆ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ರೇಣುಕಾ ಮಾತೆ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ವಿಶೇಷವಾಗಿ ನೇತಾಜಿ ನಗರದಲ್ಲಿ ಒಂದು ಹಬ್ಬದ ಒಂದು ವಾತಾವರಣವನ್ನ ನಾವು ನೋಡ್ತಾ ಇದ್ದೀವಿ. ಕಾರಣ ಶಕ್ತಿ ದೇವತೆ ಆಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಜಾತ್ರೆ. ಈ ಜಾತ್ರೆ ಸುಮಾರು ವರ್ಷಗಳಿಂದ ಈ ಮುಳಬಾಗಿಲು ತಾಲೂಕಿನಲ್ಲಿ ನಡೀತಾ ಇದೆ. ಆದ್ರೆ 2-3 ವರ್ಷಗಳಿಂದ ಸನ್ಮಾನ್ಯ ಶಾಂಬಯ್ಯ ಅವರ ಒಂದು ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ ವರ್ಷದಿಂದ ವರ್ಷಕ್ಕೆ ಮುಂದೆ ಹೋಗ್ತಾ ಇದೆ. ಈ ಒಂದು 2025, 26, 27ನೇ ವರ್ಷಕ್ಕೆ ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಎಸ್ ವಿ ಶಾಂಬಯ್ಯನವರು 2,000 ಕಲಶ ಮತ್ತು 2,000 ಸೀರೆಗಳ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮೊದಲಿಗೆ ಅವರಿಗೆ ಈ ಒಂದು ನೇತಾಜಿ ನಗರದ ಯಲ್ಲಮ್ಮ ದೇವಿಯ ಒಂದು ಟ್ರಸ್ಟ್ ವತಿಯಿಂದ ಆಧಾರವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಮತ್ತು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಇಷ್ಟು ಒಂದು ಅದ್ದೂರಿಯಾಗಿ ಮಾಡಬೇಕು ಅಂತಂದಾಗ ಬಹಳ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥವರ ಒಂದು ಸಹಕಾರ ಇದೆ. ವಿಶೇಷವಾಗಿ ನಮ್ಮ ಬಾಬು ಅವರಾಗಿರ್ಬೋದು, ಅಯ್ಯಪ್ಪ ಅವರಾಗಿರ್ಬೋದು, ರಾಜೇಶ್ ಅವರಾಗಿರ್ಬೋದು, ಅವರೆಲ್ಲ ಸ್ನೇಹಿತರ ಒಂದು ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮ ಇಷ್ಟು ಒಂದು ಅದ್ದೂರಿಯಾಗಿ ನಡೆದಿದೆ. ಸನ್ಮಾನ್ಯ ನಮ್ಮ ಶಾಂಬಯ್ಯಣ್ಣವರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಹಕಾರ ಇದೇ ರೀತಿಯಲ್ಲಿ ಮುಂದುವರಿಯುತ್ತೆ. ಸೊ ಮುಂದಿನ ದಿನಗಳಲ್ಲಿ ಅವರೇನೋ ಈ ಒಂದು ಸಮಾಜಮುಖಿ ಸೇವಾ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದನ್ನ ಹಾಗೆ ಮುಂದುವರಿಸ್ತಾರೆ. ಮುಂದಿನ ದಿನಗಳಲ್ಲಿ ತಾವು ಎಲ್ಲಾ ಮುಳಬಾಗಿಲು ತಾಲೂಕಿನ ಒಂದು ಜನತೆಯ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಸನ್ಮಾನ್ಯ ಶಾಂಬಯ್ಯಣ್ಣನ ಮೇಲೆ ಇರಬೇಕು. ಅವರು ಶಾಸಕರೇನಾದ್ರೂ 2028 ಈ ಕಾರ್ಯಕ್ರಮ ಇದರಷ್ಟು 10 ಪಟ್ಟರಷ್ಟು ಬಹಳ ಯಶಸ್ವಿಯಾಗಿ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಅವ್ರ ಪರವಾಗಿ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲಾ ತಾಲೂಕಿನ ಸಮಸ್ತ ನಾಗರಿಕರಿಗೆ ಯಲ್ಲಮ್ಮ ದೇವಿಯ ಒಂದು ಆಶೀರ್ವಾದ ಇರ್ಲಿ, ಸನ್ಮಾನ್ಯ ಶಾಂಬಯ್ಯಣ್ಣವರ ಕುಟುಂಬದ ಮೇಲೆ ಇರ್ಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಮ್ಮ ಮುಳಬಾಗಿಲು ಜಾತ್ರೆ, ಮುಳಬಾಗಿಲಿನಲ್ಲಿ ನಮ್ಮ ಪಟ್ಟಣದಲ್ಲಿ ಒಂದು ಅದ್ದೂರಿಯಾದ ಒಂದು ಜಾತ್ರಾ ಮಹೋತ್ಸವ ನಡೀತದೆ ಅಂತ ಹೇಳ್ಬೇಕಾಗ್ತದೆ. ಇಷ್ಟೊಂದು ದೊಡ್ಡ ಜಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಈ 3 ಟೌನಲ್ಲಿ ಇದ್ದು ಸಹ ಸುಮಾರು 2 ವರ್ಷಗಳಿಂದ ಈ ಜಾತ್ರೆ ಒಂದು ಸ್ವಲ್ಪ ದೊಡ್ಡ ಜಾತ್ರೆ ಆಗಿದೆ. ತಾಲೂಕಿನಾದ್ಯಂತ ಎಲ್ಲ ಒಂದು ರೇಣುಕಾ ಯಲ್ಲಮ್ಮನವರ ಭಕ್ತಾದಿಗಳೆಲ್ಲ ಇದರಲ್ಲಿ ಭಾಗವಹಿಸಿದ್ದಾರೆ, ಎಲ್ಲ ಮಹಿಳೆಯರು ಸಹ. ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದಂತ ಒಂದು ಮೂಲ ಕರ್ತರು ಅಂದ್ರೆ ನಮ್ಮ ಚಾಪಲ್ ನಾಣಪ್ಪ ಅಂತ ಹೇಳ್ಬಿಟ್ಟು ನಾನು ಕೊಂಡಿದ್ದೆ. ಅವರೇ ಇದಕ್ಕೆ ಮೂಲ ಕಾರಣ. ಈಗ ಅವರ ಧರ್ಮಪತ್ನಿಯವರು ಇದನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಈಗ ಅವ್ರ ಮಗ ಜವಾಬ್ದಾರಿ ತಗೊಂಡು ಎಲ್ಲರನ್ನು ಸಹ ಒಂದುಗೂಡಿಸಿ ಎಲ್ಲ ಒಂದ್ ಕಡೆ ಎಲ್ಲಾ ಸಮುದಾಯವನ್ನ ಜೊತೆಗೂಡಿಸ್ಕೊಂಡು ಇವತ್ತಿನ ದಿನ ಅದ್ದೂರಿಯಾಗಿ ಇವತ್ತಿನ ದಿನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದೇವರ ಕಾರ್ಯಕ್ರಮ ಇವತ್ತು ಇನ್ನೂ ಅವ್ರಿಗೆ ಒಂದು ದೇವರು ಇನ್ನೂ ಒಂದು ಹೆಚ್ಚಿನ ಶಕ್ತಿ ಕೊಟ್ಟು ಈ ಕಾರ್ಯಕ್ರಮ ಇದೇ ರೀತಿ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಆ ದೇವ್ರ ಅವ್ರಿಗೆ ಒಂದು ಆ ಮನೆತನಕ್ಕೆ ಒಂದು ಒಳ್ಳೆ ಒಂದು ಆಯುರಾರೋಗ್ಯ ಕೊಟ್ಟು ದೇವ್ರು ಕಾಪಾಡ್ಲಿ ಅಂತ ಹೇಳ್ಬಿಟ್ಟು ನಾವು ಕೊಡ್ತಾ ಇದೀವಿ.